ನೇರಾಜಿ ನೇರಾಜಿ ಹೊಡೆದ್ರೆ ಹೋಗು. ಸಣ್ಣ ಹುಡುಗ ಹೊಡೆದ ನಿನ್ನೆ ವೈಭವ್ ಸೂರ್ಯವಂಶಿ ಹೊಡೆದ. ಇವತ್ತು ಯಾರು ಹೊಡೆದ್ರು? ಕಾಲ್ದೇವ್ರು ಹೊಡೆದ್ರಿ. ಕಾಲ್ದೇ ಒಳಗಡೆ ತುಕ್ಕ 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 ಹೊಡೆದ್ರು. ನಿಮಗೂ ಕೂಡ 2 ಕಂಟಿನ್ಯೂ 3 ಮ್ಯಾಚ್ ನೋಡಿ ಒನ್ ಸೈಡ್ ನೋಡಿ ಮ್ಯಾಚ್ ನಿಮಗೆ ಬೋರ್ ಆಗ್ತಿತ್ತು. ಅದಕ್ಕೆ ಈ ಸಲ ಏನು ಖತರ್ನಾಕ್ ಮ್ಯಾಚ್ ಇದು. ಮ್ಯಾಚ್ ಅಂತಾರ ಇಲ್ಲ ಬ್ರೋ, ಒಂದೊಂದು ಸೆಕೆಂಡ್ಗೆ ಇವ್ರು ಗೆಲ್ತಾರೆ ಅವ್ರು ಗೆಲ್ತಾರೆ, ಗುಜರಾತ್ ಗೆಲ್ತಾರೆ ಪಂಜಾಬ್ ಗೆಲ್ತಾರೆ. ನಾನು ಅಂದ್ಕೊಂಡೆ ಒಮ್ಮೆ ಸ್ಟಾರ್ಟಿಂಗ್ನಲ್ಲಿ ನಾನು ಪಂಜಾಬ್ ಗೆಲ್ತೆ ಅಂದ್ಕೊಂಡೆ. ಆಮೇಲೆ ಗುಜರಾತ್ ಅವ್ರು ಏನು ಕಮ್ಬ್ಯಾಕ್ ಮಾಡಿದ್ರು ಬ್ರೋ. ಕಮ್ಬ್ಯಾಕ್ ಅಂದರೆ ಹಿಂಗಿರಬೇಕು. ಕಮ್ಬ್ಯಾಕ್ ಮಾಡಿದ್ರು. ಆಮೇಲೆ ಲಾಸ್ಟ್ ಅದೇನು 2-3 ಓವರ್ಗೆ ರನ್ ಬೇಕಾದಲ್ಲ, ಅಲ್ಲೇನು ಪ್ರಸಿದ್ಧ ಕೃಷ್ಣ ಅವರು ಫಸ್ಟ್ ಬಾಲ್ಗೆ 6 ಕೊಟ್ಟರು, ಮುಗೀತು. ನನಗೆ ಬರ್ತಿತ್ತು ಮ್ಯಾಚ್ ಅನ್ಕೊ ಮುಗೀತು. ಅವ್ರು ವಿಕೆಟ್ ತೊಗೊಂಡಾರೆ, 3 ವಿಕೆಟ್ ತೊಗೊಂಡಾರೆ. ಅವರು ಕೂಡ ಖತರ್ನಾಕ್ ಬಾಲಿಂಗ್ ಹಾಕಿದ್ರು. ಮೊಹಮ್ಮದ್ ಸಿರಾಜ್ ಯಾಕೆ ಕೊಡಲಿಲ್ಲ ಬಾಲಿಂಗು? ಅನ್ನೋದು ಬರೀ ಸ್ಪೆಲ್ಲೇ ಮುಗಿಸ್ಲಿಲ್ಲ, ಬರೀ 2 ಓವರ್ ಮುಗಿಸಿದ. ನನಗನ್ಸ್ಮಟ್ಟಿಗೆ ಏನೋ ಇದೆ. DSP ಸಿರಾಜ್ ಅವರು ಈಗ ಬರ್ತಿತ್ತು. ನಂಗೆ ಅನ್ಸ್ಮಟ್ಟಿಗೆ ಅವರಿಗೆ ಚಾನ್ಸ್ ಕೊಡಬೇಕಿತ್ತು. ಇನ್ನೊಂದು 2 ಓವರು 2 ಓವರ್ ಇದ್ದ ಅಲ್ಲ, ಅದ್ರೊಳಗೆ 1 ಓವರ್ ಮುಗಿಸ್ಬೇಕಿತ್ತು ಅನ್ಸಲ್ಲ. ಶ್ರೇಯಸ್ ಅಯ್ಯರು ಏನು ಖತರ್ನಾಕ್ ಹೊಡೆದ್ರು, ಬ್ಯಾಕ್ ಟು ಬ್ಯಾಕ್. ಅದೇನು 2 6 ಹತ್ತಲ್ಲ, ಖತರ್ನಾಕು. ಆಮೇಲೆ ಪಂಜಾಬ್ನಲ್ಲಿ ಹೊಸ ಯಾರು IPLನಲ್ಲಿ ಡೆಬ್ಯೂಟ್ ಮಾಡಿದ್ದಾರೆ ಕಾಲ್ನಿಯವರು. ಗುಜರಾತನ್ನು ಹಿಂಗೆ ಹೊಡೆದ್ರು. ಕಾಲ್ನಿ ಹೆಸರಿದೆ, ಕಾಲ್ನಿ ಒಳಗಡೆ ಹಾಕಿ ತೂದು ಹಾಕಿದ್ರು ಗುಜರಾತನ್ನು. ಏನು ಖತರ್ನಾಕ್ ಆಡ್ದ. ನಿನ್ನೆ ನೋಡಿದ್ರೆ ವೈಭವ್ ಸೂರ್ಯವಂಶಿ ತೂದ್ರು, ಈಗ ನೋಡಿದ್ರೆ ಕಾಲ್ನಿ ಅವರು ಖತರ್ನಾಕ್ ಅಂದರೆ ಖತರ್ನಾಕ್ ಮ್ಯಾಚ್ ಆಯಿತು. IPL ಕಾಲ್ನಿ ಅವರು ವರ್ಲ್ಡ್ ಕಪ್ನಲ್ಲಿ ಔಟ್ ಆಫ್ ಫಾರ್ಮ್ ಆಸ್ಟ್ರೇಲಿಯಾದವರು. ಇಲ್ಲಿ ನೋಡಿದ ಕೂಡಲೇ ಅನ್ನ ಔಟ್ ಆಫ್ ಫಾರ್ಮ್ ಎಲ್ಲ ನಂಗೆ ಅನ್ಸಮಟ್ಟಿಗೆ IPL ಸಂಬಂಧ ಅಲ್ಲಿ ಹಂಗೆ ತೋರಿಸಿರ್ಬೇಕು. ಅಲ್ಲೇನಾದರೂ ವರ್ಲ್ಡ್ ಕಪ್ನಲ್ಲಿ ಇನ್ನೊಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಮಾಡಿದರೆ ಇಲ್ಲೂ ಕೂಡ ಅನ್ನೊಂದು ಡೈರೆಕ್ಟ್ ಆಗಿ ಹೋಗ್ತಿತ್ತು. ಮುಂದಿನ ಸಲ ನೋಡಿ ಇವನಿಗೆ ಇವರು ಹೆಚ್ಚು ಕೊಡಬೇಕು. ಇಲ್ಲ ಈಗ ಅನ್ಕೋ 2 ವರ್ಷ ಅನ್ಕೋ ಆಗೋಲ್ಲ ಅನಿಸುತ್ತೆ. ಆಮೇಲೆ ಆಪ್ಷನ್ ಬಂದರೆ ಮುಗೀತು. 11-15 ಕರೋಡ್ ಮುಂದೆ. ಆಮೇಲೆ ಅನ್ನ ಈಗ ಕನ್ಸಿಸ್ಟೆನ್ಸಿ ಹಿಂಗೆ ತೋರಿಸಿದ್ರೆ ಅನ್ನೊಂದು ಖತರ್ನಾಕ್ ಮುಂದೆ ಹೋಗ್ತಾನೆ. ವೈಭವ್ ಸೂರ್ಯವಂಶಿಗತೆ. ಮಾರ್ಕೋ ಜಾನ್ಸನ್ ಗುರು ಏನು ಗುರು, ಸೌತ್ ಆಫ್ರಿಕಾ ಒಳಗಡೆ ಇವನು ಆಡ್ತಾನೆ. ಇವನು ಇಂಡಿಯಾ ಜೊತೆ ಆಡಿದ್ನಾಗ ಹಿಂಗೆ ಹೊಡಿತಾನಂದ್ರೆ ಹಿಂಗೆ ಹೊಡಿತಾನೆ. ನಾನು ಅಂದ್ಕೊಂಡಿದ್ದೆ ಇವನು ಬಾಲರ್ ಆತ ಬ್ಯಾಟರ್ ಬಾಲಿಂಗ್ ಬಂದರೆ ಬಾಲರು, ಬ್ಯಾಟರ್ ಬಂದರೆ ಬ್ಯಾಟರು. ನಾನು ಅಂದ್ಕೊಂಡಿದ್ದೆ ಇವನು ಹೊಡಿತಾನೆ, ಇವನೇ ಮ್ಯಾಚ್ ಗೆಲ್ಲಿಸ್ತಾನೆ 6-4. ಆಮೇಲೆ ಇಲ್ಲಿ IPLನಲ್ಲಿ ಬಂದರೆ ಪಂಜಾಬ್ನಲ್ಲಿದ್ದ. ನನಗೂ ಕನ್ಫ್ಯೂಷನ್ ಆಯಿತು. ಆಮೇಲೆ ನೋಡಿದೆ ಇವನೇ ತಾನೆ ಹೈಟ್ ಸುಸ್ತಾಗಿದೆ. ಹಿಂಗೆ ಹೊಡಿತಾನೆ ಅಂದರೆ ಅಲ್ಲಿ ಅನ್ನ ತಾಕತ್ತೆ ಆಗಲಿಲ್ಲ. ಡೈರೆಕ್ಟ್ ಕ್ಯಾಚ್ ಕೊಟ್ಟು ಮನೆಗೆ ಹೊಂಟ. ಎಲ್ಲ ಸೌತ್ ಆಫ್ರಿಕಾದವರು ಇವರು ಇಂಟರ್ನ್ಯಾಷನಲ್ ಇದ್ದಾರಲ್ಲ, ಇವರೆಲ್ಲ ಹಾಗೆ. ಈಗ ನೋಡಿ ಇನ್ನು ಮುಂದಿನ ಸೀಸನ್ ಕೂಡ ಹಿಂಗೆ ಆಡ್ತಾನೆ. ಆಮೇಲೆ 3rd ಸೀಸನ್ ಬರುತ್ತೆ ಅಲ್ಲ, ಅದರ ನಂತರ ಆಪ್ಷನ್ ಬರುತ್ತೆ. ಇವ್ನಿಗೆ ಇಟ್ಕೊಸಂಬಂಧ ಅಲ್ಲಿ ಮಸ್ತಾಗಿ ಆಡ್ತಾನೆ. ಯಾಕಂದರೆ ಪೈಸಾ ಆಯಿತು ಸಬ್ ಕುಚ್ಚೆ. ಆಮೇಲೆ ನೆಕ್ಸ್ಟ್ ಬರ್ತಾರೆ ಡಾಟ್ಲೆಟ್ ಅವರು. ಅನ್ನ 19ನೇ ಓವರ್ಗೆ ಸ್ಟಾರ್ಟಿಂಗಲ್ಲೇ ಏನು 6 ಹೊಡೆದ್ರು, ಅಲ್ಲೇ ಮ್ಯಾಚ್ ಒಳಗೆ ಬಂತು. ಅದಾದಮೇಲೆ 10 ಬಾಲ್ಗೆ 11 ಬಾಲ್ಗೆ 10 ರನ್ ಏನು ಬೇಕು. ಆಮೇಲೆ ಅನ್ನನಿಗೂ ಗೊತ್ತಿತ್ತು ಮುಂದೆ ಯಾರಿದೆ, ಕಾಲ್ನಿ ಇದ್ದಾನೆ, ಅವನನ್ಕೋ ಮ್ಯಾಚ್ ಗೆಲ್ಲಿಸ್ತಾನೆ. ಇವನು ಒಂದು ರನ್ ತೆಗೆದು ಅವನಿಗೆ ಸ್ಟ್ರೈಕ್ ಕೊಟ್ಟು ಕೂಡಲೇ ಅನ್ನನೂ ಬಿಡಲಿಲ್ಲ. ಅನ್ನನೂ 4 ಒಳಗಡೆ ಮಾತಾಡಿದ. ಪ್ರಸಿದ್ಧ ಕೃಷ್ಣ ಅವರು ಏನಂದರೆ ಅವರು 4 ಓವರ್ ಹೋಗಿದ್ರು, 3 ವಿಕೆಟ್ ತೊಗೊಂಡ್ರು. ಅಲ್ಲ ಎಲ್ಲ ಚೆನ್ನಾಗಿತ್ತು. ಆದರೆ ಅದೇನು 19ನೇ ಓವರ್ ಹೋಗ್ಯಾಕೆ ಬಂದ್ರಲ್ಲ, ಅಲ್ಲಿ ಸ್ಟಾರ್ಟಿಂಗ್ನಲ್ಲಿನೇ ಯಾರ್ಕರ್ ಹೋಗಿಬೇಕು. ಅನ್ನ ಅಲ್ಲಿ ಹೋಗಿ ಡೈರೆಕ್ಟ್ ಬೌನ್ಸು ಅದು ಇದು ಒಕ್ಕಲ್ ಕೂತ. ಅಲ್ಲೇ ಅದೆಲ್ಲ ಓವರ್ ಆಯಿತು, ಲಾಸ್ಟ್ ಬಾಲ್ ಆಯಿತು. ಅಲ್ಲಿ ಲಾಸ್ಟ್ ಬಾಲ್ಗೆ ಯಾರ್ಕರ್ ಹೋಗ್ತಾರೆ, ಅಲ್ಲೇ ಮ್ಯಾಚ್ ಬೀಸ್ಬಿತ್ತು. ನಮಗೂ ಕೂಡ ಪಂಜಾಬ್ಗೆ ಇತ್ತಂದ್ರೆ ನಾವು ಬಿಡ್ತಿದ್ವಿ. ಹಂಗಲ್ಲ, ಅನ್ನ ಲಾಸ್ಟ್ ಬಾಲ್ಗೆ ಯಾರ್ಕರ್ ಹಾಕ್ತಾ. ಏನಾದರೂ ಅಲ್ಲೇ ಯಾರ್ಕರ್ ಹಾಕಬೇಕಿತ್ತು. ಸ್ಟಾರ್ಟಿಂಗ್ನಲ್ಲಿ 3 ಬಾಲ್ ಯಾರ್ಕರ್ ಹಾಕಿದರೆ ಅವ್ರಿಗೂ ಕೂಡ ಪ್ರೆಷರ್ದಿಂದ ಅವರು ಹೊಡೆಯೋಕೆ ಹೋಗಿ ಅವನೊಂದು ಸ್ವಲ್ಪ ತಪ್ಪಾಗಿ ಔಟ್ ಆಗ್ತಿದ್ದ. ಆದರೆ ನಂಗೆ ಹಿಂಗೆ ಅನಿಸ್ತು. ಆಮೇಲೆ ನೋಡಬೇಕು ಅನ್ನಗೂ ಫಸ್ಟ್ ಬಾಲ್ ಏನೋ ಅದು 6 ಬಿಟ್ಟು ಮ್ಯಾಚಲ್ಲೇ ಮುಗಿತು ಅಂದ್ಕೊಂಡ. ಅನ್ನನೂ ಯಾಕೋ ಅಂತ ಆದ. ಲಾಸ್ಟ್ ಓವರ್ಗೆ ಎಷ್ಟು ಬೇಕು 3 ರನ್ನು. ಅನ್ನಗಳು 1 ರನ್ ತೆಗೆದ್ರು, 1 4 ಹೊಡೆದ್ರು, 2 ರನ್ ಎಕ್ಸ್ಟ್ರಾದಿಂದ ಗೆದ್ದರು. ಅಂದರೆ ಹಿಂಗಿರಬೇಕು. 160 ರನ್ ಇದೆ. ಇವರು ಕೂಡ ಕಾಂಪಿಟೇಷನ್ ಹಿಂಗಿರಬೇಕು. ಹಾಗೆ SRH ಗತೆ ಅಲ್ಲ, SRH ವರ್ಸಸ್ RCB ಇತ್ತಲ್ಲ, ಹಂಗಲ್ಲ. 12 ಓವರ್ಗೆ 15 ಓವರ್ಗೆ 2 ಚೇಂಜ್ ಮಾಡ್ತಾರಂದ್ರೆ ಇಲ್ಲಿ ನೋಡಿ 20 ಓವರ್ ಆದ್ರೂ ಇವ್ರ ಕಡೆ 160 ದಾಟ್ಬಾಲು. ಹಂಗೆ ಮ್ಯಾಚ್ ಇತ್ತು. ಏನು ಹೇಳಿದೆ ನಾನು ನಿನ್ನೆ, ಮ್ಯಾಚ್ ಯಾರು ಗೆಲ್ತಾರೆ, ಪಂಜಾಬ್ ಗೆಲ್ಲುತ್ತೆ ಅಂತ. ಇನ್ನು ನೋಡಬೇಕು. ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಹೇಳ. ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಇವತ್ತು ಯಾಕೋ ಒಂದು ಸ್ವಲ್ಪ 50-50 ಚಾನ್ಸ್ ಅನಿಸ್ತಾ ಇದೆ. ನಿನ್ನೆ ಹಾಗೆ ಅಲ್ಲ.
ಯಾಕಂದರೆ ಈ ಕಡೆ ದಿಲ್ಲಿ ಕೂಡ ಚೆನ್ನಾಗಿದೆ, ಈ ಕಡೆ ಲಕ್ನೋ ಕೂಡ ಚೆನ್ನಾಗಿದೆ. ಲಕ್ನೋವಲ್ಲಿ ಈ ಸಲ ನೋಡಬೇಕು ಯಾರ ಮೇಲೆ ಫೋಕಸ್ ಅಂದರೆ ಅರ್ಜುನ್ ಟೆಂಡೂಲ್ಕರ್ ಮೇಲೆ ಏನಾಗುತ್ತೆ ಅಂತ. ಬಾಲಿಂಗ್ನಲ್ಲಿ ಮುಂಬೈಯಿಂದ ಹೊರಗೆ ಕೂಡಲೇ ಬಾಲಿಂಗ್ ನೆಟ್ನಲ್ಲಿ ಅನ್ಕೋ ಖತರ್ನಾಕ್ ಆಡಿದವ್ರೆ. LSD ಒಳಗೆ ಒಬ್ಬರಲ್ಲ ಇಬ್ಬರಲ್ಲ ಅಲ್ಲಿ ಪ್ರಿಡಿಕ್ಷನ್ ಮಾಡೋದು ತುಂಬ ಕಡಿಮೆ. ಯಾಕಂದರೆ ಈ ಕಡೆ ಎರ್ಡನ್ ಮಾರ್ಕರ್ಮ್ ಕೂಡ ಇದ್ದಾರೆ, ಈ ಕಡೆ ರಿಷಬ್ ಪಂತ್ ಕೂಡ ಇದ್ದಾರೆ. ಆಮೇಲೆ ಒಂದು ಸ್ವಲ್ಪ ಭಾಳ ಸ್ಟ್ರಾಂಗ್ ಪ್ಲೇಯರ್ಸ್ಗಳಿದ್ದಾರೆ ಅಲ್ಲಿ. ಒಂದು ಸ್ವಲ್ಪ ನಂಗೆ ಅನ್ಸೋ ಮಟ್ಟಿಗೆ ರಿಷಬ್ ಪಂತ್ ಕೂಡ ಚೆನ್ನಾಗಿ ಆಡ್ಬೋದು. ರಿಷಬ್ ಪಂತ್ ಮತ್ತು ಎರ್ಡನ್ ಮಾರ್ಕರ್ಮ್ ಅವ್ರು ಚೆನ್ನಾಗಿ ಆಡ್ಬೋದು. ದಿಲ್ಲಿ ಕಡೆ ಅಂದರೆ ದಿಲ್ಲಿ ಕಡೆ ನಿಮಗೆ ಗೊತ್ತಿದೆ, ದಿಲ್ಲಿ ಕಡೆ ಯಾರು ಆಡ್ಬೋದು? KL ರಾಹುಲ್ ನಂಗೆ ಅನ್ಸುತ್ತೆ ಈ ಸಲ ಆರೆಂಜ್ ಕ್ಯಾಪ್ನಲ್ಲಿ ಇಂಟ್ರೆಸ್ಟ್ ಕೊಡ್ತಾರೆ, ಅದ ಕಾರಣ ಅವರು ಆಡ್ತಾರೆ ಅನಿಸುತ್ತೆ. ನೋಡಬೇಕು. ಅಕ್ಷರ್ ಪಟೇಲ್ ಕೂಡ ಇದ್ದಾರೆ, ಅವರು ಬ್ಯಾಟಿಂಗ್ನಲ್ಲಿ ಬಾಲಿಂಗ್ನಲ್ಲಿ ಸಪೋರ್ಟ್ ಮಾಡ್ತಾರೆ. ಆದರೆ ಬಾಲಿಂಗ್ನಲ್ಲಿ ನಂಗೆ ಅನ್ಸುಮಟ್ಟಿಗೆ ಒಂದರ ಮೇಲೆ ವಿಕೆಟ್ ಬಿಡೋದಿಲ್ಲ. ಗೊತ್ತಿದೆ ಬಾಪು ಅಂದರೆ ಯಾರು ಗೊತ್ತಾ? ಅಲ್ಲಿ ನಾವು ಇಂಡಿಯಾ ಟೀಮ್ನಲ್ಲಿ ಅವ್ರನ್ನ ಯೂಸ್ ಮಾಡ್ತೀವಿ, ಅದಕ್ಕಂತ ಎಲ್ಲ ಕಂಟಿನ್ಯೂ ವಿಕೆಟ್ ಹೋಯ್ತು. ಅವ್ರನ್ನ ಒಂದು ಸ್ವಲ್ಪ ವಿಕೆಟ್ ನಿಲ್ಸೋಕೆ ಅದು ಅವ್ರನ್ನ ಯೂಸ್ ಮಾಡ್ತಿದ್ವಿ. ಇಲ್ಲಿ ನೋಡಬೇಕು ಇವರು ಅವರೇ ಕ್ಯಾಪ್ಟನ್, ಇನ್ನು ಯಾವ ಪೊಸಿಷನಲ್ಲೇ ಅವ್ರು ಬರ್ತಾರೆ. ಆಲ್ರೈಟ್ ಗೈಸ್, ಐ ಹೋಪ್ ಯು ಆರ್ ಎಂಜಾಯಿಂಗ್ ದಿಸ್ ವಿಡಿಯೋ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ. ಅನ್ಕಸ್ಕೆ ಬಾಯ್.